ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ವಿಡಿಯೋದಲ್ಲಿ ನನಗೆ ಚಾನಲ್ ಮೋನೋ ಆಗದೆ ಯೂಟ್ಯೂಬ್ ಕಡೆಯಿಂದ ಹೇಗೆ ಪೇಮೆಂಟ್ ಬಂತು ಅಂತ, ಯಾರು ಕೊಟ್ಟಿದ್ದು ಅಂತ ನಾನು ಈ ಪೇಮೆಂಟ್ಗೋಸ್ಕರನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಹಜವಾಗಿ ಯೂಟ್ಯೂಬಲ್ಲಿ ನಾವು ಕೆಲಸ ಮಾಡ್ತಾಯಿದ್ರೆ ನಮಗೂ ಆದಷ್ಟು ಬೇಗ ಪೇಮೆಂಟ್ ಬರಲಿ ಅಂತ ಹೇಳ್ತೀವಲ್ವ ನಾವು. ಹಾಗಾಗ್ಬಿಟ್ಟು ನಮಗೂ ಆಸೆ ಇರುತ್ತಲ್ವ ಇಷ್ಟು ಬೇಗ ಪೇಮೆಂಟ್ ಬರಲಿ ಅಂತ. ಅದಕ್ಕೋಸ್ಕರ ನೀವು ಬೇಗ ಬೇಗ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ಮೋನೋ ಆಗೋಕ್ಕೆ ತುಂಬ ಹತ್ತಿರ ಇದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ 1 ವರ್ಷ ಮೇಲೆ ಆಗಿದೆ ನನ್ನ ಚಾನಲ್ ಮಾಡಿರೋದು. ಸ್ವಲ್ಪ ಲೆಸ್ ಆಗ್ತಾ ಇದೆ ಸ್ನೇಹಿತರೆ, ಹತ್ರನೇ ಇದ್ದೀನಿ. ನೀವು ಸ್ವಲ್ಪ ಸಪೋರ್ಟಿಂಗ್ ಮಾಡಿದರೆ ನಾನು ಬೇಗ ರೀಚ್ ಆಗ್ಬೋದು ಅಂತ ಹೇಳ್ಕೊತೀನಿ. ಸಹಜವಾಗಿ ಎಲ್ಲರಿಗೂ ಯೂಟ್ಯೂಬಲ್ಲಿ ಮೋನೋ ಮಾಡಿಕೊಂಡು ಚಾನಲ್ಲು ಮುಂದೆ ಒರೆಸ್ಬೇಕಂತ ತುಂಬ ಆಸೆ ಇರುತ್ತಲ್ವ. ಹಾಗಾಗಿಬಿಟ್ಟು ನನಗೂ ಹಾಗೆ ಆಸೆ ಇದೆ ಸ್ನೇಹಿತರೆ. ನಿಮ್ಮ ಸಪೋರ್ಟಿಂಗ್, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇದು ಯಾವ ದುಡ್ಡು ಅಂತ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ನನಗೆ ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ ಸ್ನೇಹಿತರೆ. ಇದು ದುಡ್ಡು ನನಗೆ ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ. ಇದು ಆ್ಯಕ್ಚುಲಿ ನಮ್ಮ ಯಜಮಾನ್ರು ಮನೆಯಲ್ಲಿ ದುಡ್ದಿರುವಂಥ ದುಡ್ಡನ್ನು ತಗೊಂಡು ನಾನು YT-ಯಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಈ ದುಡ್ಡು ಅಂದರೆ ಒಂದೊಂದು ಸತಿ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ನಾವು ಮನೇಲಿ ಇರ್ತೀವಲ್ಲ, ಅವ್ರು ಬೆಳಿಗ್ಗೆ ಹೋಗಿ ದುಡ್ದು ಸಂಜೆವರೆಗೂ ದುಡ್ದು ತಿಂಗಳು ಒಂದು ಸತಿ ಅಂತ ಇಷ್ಟಂತ ಸ್ಯಾಲ್ರಿ ತಗೋತಾರಲ್ವ, ಆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ನಮಗೆ. ಹಾಗಾಗ್ಬಿಟ್ಟು ನಾವು ಎಲ್ಲಿ ವೇಸ್ಟನ್ನು ಮಾಡಲ್ಲ, ದುಡ್ಡು ಬೇಕಂತ ಖರ್ಚು ಮಾಡಲ್ಲ ಸ್ನೇಹಿತರೆ. ಯಾಕಂದರೆ ಅವರು ಕಷ್ಟಪಟ್ಟಿರೋ ದುಡ್ಡು ನಾವು ಸುಮ್ಮನೆ ಎಲ್ಲೆಲ್ಲೋ ಖರ್ಚು ಮಾಡೋದು ಆಗಲ್ಲ. ಯಾಕೆಂದರೆ ಅವ್ರ ಮನೆ ಮೇಂಟೈನ್ ಮಾಡ್ಕೋಬೇಕು, ಮನೆ ಬಾಡಿಗೆಗಳು ಕಟ್ಟಬೇಕು, ಮತ್ತು ಮಕ್ಕಳ ಸ್ಕೂಲು ಫೀಸ್ ಕಟ್ಟಬೇಕು, ಮಕ್ಕಳನ್ನೆಲ್ಲ ಓದಿಸಿ ಪ್ರತಿಯೊಂದು ದುಡಿಮೆಗೆ ಮನೆ ಯಜಮಾನ ಅಂತ ಅನ್ಬೋದು. ಅದು ಅಷ್ಟೇ ಹೇಳೋಕ್ಕೆ ಎಲ್ಲರ ಮನೇಲಿ ಇದಿದೆ ಅಲ್ವಾ. ಹಾಗಾಗಿಬಿಟ್ಟು ನಮ್ಮ ಮನೇಲಿ ಈ ಥರ ನಮ್ಮ ಯಜಮಾನ್ರು ದುಡ್ದುಬಿಟ್ಟು ಕಷ್ಟಪಟ್ಟಿರೋ ದುಡ್ಡು ಅಂತ ಹೇಳ್ತೀನಿ ಸ್ನೇಹಿತರೆ. ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೇ ಮಾತು ಹೇಳೋದು ಸ್ನೇಹಿತರೆ. ನಾನು ತುಂಬ ಜನ YT-ಯಲ್ಲಿ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರದ್ದೆಲ್ಲ ನಾನು ಆ್ಯಕ್ಚುಲಿ ವಿಡಿಯೋ ನೋಡೋಕ್ಕೆ ಹೋಗಿದ್ರೆ ಲೈಕ್ ಕೊಟ್ಬಿಟ್ಟು ಮತ್ತು ಲಾಂಗ್ ವಿಡಿಯೋನ ನೋಡಿಬಿಟ್ಟು ಬರ್ತೀನಿ ಸ್ನೇಹಿತರೆ. ಸುಮಾರು ಜನ ಏನು ಮಾಡ್ತಾಯಿದ್ದೀರಾ ಗೊತ್ತಾ, ಶಾರ್ಟ್ ವಿಡಿಯೋನ ನೋಡ್ತಾಯಿದ್ದೀರಾ. ನಾವು ಲಾಂಗ್ ವಿಡಿಯೋ ನೋಡಿದರೆ ನೀವು ದಯವಿಟ್ಟು ಶಾರ್ಟ್ ವಿಡಿಯೋನ ನೋಡಿ, ಆದಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇದೇ ಥರ ನನಗೆ ಇದೇ ಥರ ಬೇಗ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರಲಿ ಅಂತ ಹಾರೈಸ್ತೀನಿ ಸ್ನೇಹಿತರೆ. ಆ ದೇವರ ಆಶೀರ್ವಾದ ನನ್ನ ಮೇಲೆ ಬೇಗ ಬರಲಿ ಅಂತ ಕೇಳ್ಕೊತೀನಿ. ಈ ದುಡ್ಡು ನಂದು ಯೂಟ್ಯೂಬ್ ಪೇಮೆಂಟ್ ಅಲ್ಲ ಸ್ನೇಹಿತರೆ, ನಮ್ಮ ಮನೆ ದುಡ್ಡು. ಅಂದರೆ ಯಜಮಾನ್ರು ದುಡ್ದಿರುವ ದುಡ್ಡು. ಇದು ಮನೆಗೆ ಮಗಳಿಗೆ ಫೀಸ್ ಕಟ್ಟಬೇಕಂತ ತಗೊಬಂದಿರೋ ದುಡ್ಡಿಗೆ ನಾನು ಚಾನಲಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಆದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಇನ್ನೂ ದುಡ್ಡು ಬಂದಿಲ್ಲ. ನನ್ನ ಚಾನಲ್ ತುಂಬ ಮೋನೋ ಆಗೋಕ್ಕೆ ಹತ್ತಿರ ಇದೆ ಸ್ನೇಹಿತರೆ. ನಿಮ್ಮ ಸಪೋರ್ಟಿಂಗ್ ಹೇಗೆ ಇರಲಿ, ಸಪೋರ್ಟಿಂಗ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಸ್ವಲ್ಪ ನಾವು ರೀಚ್ ಆಗ್ಬಹುದಲ್ಲ, ಯಾಕೆಂದರೆ ಲೆಸ್ ಆಗ್ತಾಯಿದೆ ಅಲ್ವಾ. ಲೆಸ್ ಆಗ್ತಾಯಿದ್ರಿಂದ ಸ್ವಲ್ಪ ಬೇಗ ಮೋನೋ ಆಗಲಿ ಅಂತ ಹಾರೈಸ್ತೀನಿ ನಾನು. ನಿಮ್ಮದೆಲ್ಲ ಸಪೋರ್ಟಿಂಗ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕಾಮಿಡಿಯಾಗಿ ವಿಡಿಯೋ ಮಾಡಿದ್ದು ನಾನು. ಅಂದರೆ ಈ ದುಡ್ಡು ಯಾರ್ದು, ಎಲ್ಲಿಂದ ಬಂತು, ಬಂತು ಅಂತ, ಈ ದುಡ್ಡು ಯೂಟ್ಯೂಬ್ ಕಡೆಯಿಂದ ಬಂದಿದೆ ಅಂತ ವಿಡಿಯೋಗೋಸ್ಕರ ಬಳಸಿದ್ದೀನಿ ನಾನು. ನೀವು ಆ ಥರ ಏನು ಯೂಟ್ಯೂಬ್ ಕಡೆಯಿಂದ ಬಂದಿದೆ ಅಂತ ಹೇಳಬೇಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಥರ ನಿಮ್ಮ ಸಪೋರ್ಟಿಂಗ್ ನಮಗೂ ಬೇಕು ಸ್ನೇಹಿತರೆ. ಮತ್ತು ಇದೇ ಥರ ಒಳ್ಳೆ ವಿಡಿಯೋ, ಸಾಂಗ್ಸ್ ವಿಡಿಯೋಗಳ ಇದೆ ಸ್ನೇಹಿತರೆ. ನನ್ನ ಧ್ವನಿಯಲ್ಲಿ ಸಾಂಗ್ಸ್ ವಿಡಿಯೋ ಎಲ್ಲ ಇದೆ. ಆ ಸಾಂಗ್ಸನ್ನು ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.